ಇಲ್ಲಿ ನೋಡ್ಕೊಳ್ಳಿ ಎಲ್ರು, ಈ ತರ ಇದೆಯಾ? ಇಲ್ಲಿ ನೋಡ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳಿ, ಆಮೇಲೆ ಮಾತಾಡಿದ್ವಿ. ಇಲ್ಲಿ ನೋಡಿ ಎಲ್ರು, ಇಲ್ಲಿ ನೋಡ್ರಿ. ನಾವೇನ್ ಮಾಡ್ಬೇಕಂದ್ರೆ ಅವಾಗಲೇ ಮೇಲಿಟ್ಟವಲ್ಲ, ಇವಾಗ ಏನ್ ಮಾಡ್ಬೇಕು, ಅದ್ರೊಳಗಡೆ ಡ್ರಿಲ್ ಮಾಡಿ ತೆಗೆದು ಬಿಡ್ಬೇಕು. ಒಂದು ವುಡನ್ದು ನೋಡಿ, ಇವಾಗಲೇ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗಿದೆ. ಒಂದು ವುಡನ್ದು ವುಡ್ದು ನಾನು ಏನ್ ಮಾಡಿದೀನಿ, ಒಂದು ಕ್ಯೂಬ್ ತಂದಿದ್ದೀನಿ. ಆ ಕ್ಯೂಬ್ ಒಳಗಡೆ ಇವಾಗ ನಾವು ಒಳಗಡೆ ಏನ್ ಮಾಡ್ಬೇಕು, ಆಳ ಮಾಡ್ಬೇಕು. ಹೆಂಗಿರುತ್ತೆ ಅಂದ್ರೆ ಎಮಿಸ್ಫಿಯರ್ ಅಂತ ಈಗ ತಗೊಂಡು ಡ್ರಿಲ್ ಮಾಡ್ಬಿಡೋಣ ಅದನ್ನ ಅಂತ ಹೇಳಿ, ಒಳಗಡೆ ಏನಾಗ್ಬೇಕು, ಈ ತರ ಎಮಿಸ್ಫಿಯರ್ ಆಗ್ಬೇಕು. ಏನಾಗ್ಬೇಕು, ಎಡ್ಜಿಗೆ ಕೆಳಗಡೆ ನೋಡಿ, ಕೆಳಗಡೆವರೆಗೂ ಟಚ್ ಆಗ್ಬೇಕಂತ ಹೇಳು. ಏನಾಗ್ಬೇಕು, ಕೆಳಗಡೆ ನೀವು ಮೇಲಿಂದ ಹಿಂಗೆ ನೋಡು, ಮೇಲ್ ಇಷ್ಟು ಹಿಂಗ್ ಓಪನ್ ಮಾಡ್ಕೊಂಡು ಬಂದು ಹಿಂಗ್ ಒಳಗಡೆ ಹಿಂಗ್ ಹೋಗ್ಬೇಕು. ಅರ್ಥ ಆಯ್ತಾ? ಎನಿ ಡೌಟ್? ಅಂಡರ್ಸ್ಟುಡ್? ಏನ್ ತಂದೆ ಫಸ್ಟ್ ನಾನು? ಕ್ಯೂಬ್. ಮತ್ತೆ ಮಾತಾಡಬೇಡಿ. ವಾಲ್ಯೂಮ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ವಾಲ್ಯೂಮ್ ಏನಕ್ಕೆ ಬೇಕಿಲ್ಲ ನಿಮ್ಗೆ? ಸೇಮ್ ಫಾರ್ಮುಲಾ, ಹಿಂದಿಂದ ಇದು ಸೇಮ್ ಫಾರ್ಮುಲಾ. ನೋಡಿ ಹೇಳ್ತೀನಿ ನಾನು, ನೋಡಿ ಇಲ್ಲಿ ವಾಲ್ಯೂಮ್ ಇಲ್ವೇ ಇಲ್ಲ ಚಿಲ್ಡ್ರನ್. ಅವ್ರು ನೀಟಾಗಿ ಕೇಳ್ತಾ ಇದಾರೆ, ಸರ್ಫೇಸ್ ಡಿಟರ್ಮೈನ್ ದ ಸರ್ಫೇಸ್ ಏರಿಯಾ ಅಂದ್ರೆ ವಾಲ್ಯೂಮ್ ಎಲ್ಲಿಂದ ತತ್ತೀರಾ ಇಲ್ಲಿ ನೀವು? ಅವ್ರು ಕೇಳ್ತಾರೆ ಸರ್ಫೇಸ್ ಏರಿಯಾ, ಕೇಳ್ತಾ ಇರೋದೇನು ಹೇಳು? ಸರ್ಫೇಸ್ ಏರಿಯಾ. ಅವ್ರು ನೀಟಾಗಿ ಕ್ವಶನ್ ಅಲ್ಲೇ ಕೊಟ್ಬಿಟ್ಟವ್ರೆ ಸರ್ಫೇಸ್ ಏರಿಯಾ ಅಂತ. ವಾಲ್ಯೂಮ್ ಅನ್ನೋ ವರ್ಡೇ ಇಲ್ಲಿ ಎಲ್ಲಿ? ಇನ್ನೊಂದು ಚಿಲ್ಡ್ರನ್ ಇಂತ ಎಲ್ಲ ಶತದಗ್ರೆ ಹೇಳ್ತಾರೆ, ಈ ಎಕ್ಸೈಸ್ ಫುಲ್ ಏರಿಯಾ. ವಾಲ್ಯೂಮ್ ಇಲ್ಲಿ ಬಂದೇ ಇಲ್ಲ ಇನ್ನ. ವಾಲ್ಯೂಮ್ ಬರೋದು ನೆಕ್ಸ್ಟ್ ಎಕ್ಸರ್ಸೈಸ್ ಅಲ್ಲಿ. ಇಲ್ಲಿ ಬರೋದು ಏನ್ ಹೇಳು, ಅದು ಕಾಮನ್ ಸೆನ್ಸ್, ಅದು ಬಿಟ್ಬಿಟ್ಟು ಹೋಗ್ಲಿ. ಇಲ್ಲಿ ವರ್ಡಲ್ಲೇ ಕೊಟ್ಟವ್ರು ಅವ್ರು ಏನಂತ, ಸರ್ಫೇಸ್ ಏರಿಯಾ. ಆ ತೆಗೆದ ಮೇಲೆ ಇವಾಗ ನೋಡಿ ಚಲ್, ನೀವ್ ಹೇಳಿದ್ ಸೇಮ್ ಫಾರ್ಮುಲಾ. ಯಾಕೆ ಸೇಮ್ ಫಾರ್ಮುಲಾ ಬರ್ತಿದ್ದೆ ನೋಡಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ರು. ಒಂದ್ ಬಟ್ಟೆ ಕೊಡ್ತೀನಿ ನಾನು, ಈ ಶೇಪ್ ಇಟ್ಟಿದ್ದಾರೆ. ಎಲ್ಲೆಲ್ಲಿ ಒರೆಸ್ಬೋದು ನಾನು? ಮುಂದೆ ಒರೆಸ್ಬೋದಾ? 1a² ಆಯ್ತಾ? ಈ ಕಡೆ ಒರೆಸ್ಬೋದಾ? 2a² ಆಯ್ತಾ? ಹಿಂದೆ ಕಡೆ ಒರೆಸ್ಬೋದಾ? 3a² ಆಯ್ತಾ? ಈ ಪಕ್ಕದಲ್ಲಿ ಒರೆಸ್ಬೋದಾ? 4a². ಕೆಳಗಡೆ ಒರೆಸ್ಬೋದಾ? ಕೆಳಗಡೆ ತೂತಾಗಿಲ್ಲ, ಕೆಳಗಡೆವರೆಗೂ ಬಂದಿದೆ ಅಷ್ಟೇ. ಕೆಳಗಡೆನ ಹಂಗೆ ಇದೆ, ಅದು ಒರೆಸ್ನ. ಎಷ್ಟು? 5a² ಆಯ್ತಾ? ಇಲ್ಲಿ ಮೇಲ್ ಒರೆಸೋಣ ಅಂದ್ರೆ ಮೇಲ್ ಒರೆಸ್ಬಿಡ. ಡಯಾಮೀಟರ್ ಎಷ್ಟು? ಅವಾಗ ರೇಡಿಯಸ್ ಎಷ್ಟಾಗುತ್ತೆ? ಆಮೇಲೆ ಇದು ಕ್ಯೂಬ್. ಯಾರು ಅವಾಗಲೇ ಹೇಳ್ತಾ ಇದ್ರಿ, ಒಂದು ಕನ್ಕ್ಲೂಷನ್ ನೀವೇ ಕೊಟ್ಬಿಟ್ರಿ. ಡಯಾಮೀಟರ್ ವಿಲ್ ಬಿಕಮ್ ದ ಸೈಡ್. ಅದು ಎಲ್ಲ ಅಂತ ಅವರೇ ಕೊಟ್ಟರೆ ಎಲ್ಲ ಅಂತ ಹಾಕೊಂಡ್ಬೇಕು. ವಾಟ್ ಇಸ್ ದ ಸೈಡ್ ಆಫ್ ದ, ವಾಟ್ ಇಸ್ ದ ಡಯಾಮೀಟರ್ ಆಫ್ ದ ಹೆಮಿಸ್ಫಿಯರ್? L. ರೇಡಿಯಸ್ L/2. ವಾಟ್ ಇಸ್ ದ ಸೈಡ್? ಡಯಾಮೀಟರ್ ವಿಲ್ ಬಿಕಮ್ ದ ಸೈಡ್ ಆಫ್ ದ ಕ್ಯೂಬ್. ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ L, ಅದು ಅಲ್ಲಿಂದ ಅಲ್ಲಿಗೆ L, ಅದೇ ಡಯಾಮೀಟರ್ ಆಯ್ತು, ಅದೇ ಇದ್ರ ಸೈಡ್. ಏನ್ ಡೌಟ್ ಇನ್ ದಿಸ್? ಫಾರ್ಮುಲಾ ಗೊತ್ತಿದೆಯಾ? ವಾಟ್ ಇಸ್ ದ ಕ್ಯೂಬ್? ಇಲ್ಲಿ ನೋಡ್ಕೊಳ್ಳಿ, ಮತ್ತೆ ಸಬ್ಟ್ರಾಕ್ಷನ್ ಮಾಡ್ತೀನಿ. ಅವಾಗ ಯಾಕೆ 2πr², ಅದು ಹೆಂಗ್ 1πr² ಅಂತ ಕೇಳಬೇಡಿ. ಯಾಕಂದ್ರೆ πr² ಕಾಮನ್ ಇದ್ದಾಗ ನಂಬರ್ಸ್ ಸಬ್ಟ್ರಾಕ್ಟ್ ಮಾಡಬಹುದು. ನೋಡಿ ಇದು ಎಷ್ಟಾಯ್ತು ನನಗೆ? 6a². ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು? 5 ವರ್ಷ. 6ನೇದಕ್ಕೆ ಮಾತ್ರ ಒಂಚೂರು ಕಟ್ ಆಗಿತ್ತಾನೆ. ಎಲ್ಲಿ ಕಟ್ ಆಯ್ತದು? ಇದು πr², ರೈಟ್? ಪ್ಲಸ್ ಬಟ್ ಒಳಗಡೆ ಕೈ ಹಾಕಿದ್ನಲ್ಲ, ಒಳಗಡೆ ಕೈ ಹಾಕಿದಕ್ಕೆ ಏನ್ ಸಿಕ್ತು? ಅದೇ CSC ಆಫ್ ಹೆಮಿಸ್ಫಿಯರ್. ಏನ್ ಸಿಕ್ತು? ಸರಿ. ಸೊ CSC ಆಫ್ ಹೆಮಿಸ್ಫಿಯರ್ ಏನಾಯ್ತು? ಅಕ್ಕ 2πr² ಕಳಿಬೋದ ಕಳಿಕಾಗಲ್ವ? ಅವಾಗ ಏನಾಯ್ತು ಇದಕ್ಕೆ? 2πr², 2x ಅಲ್ಲಿ x ಹೋದ್ರೆ x, 2xy ಅಲ್ಲಿ xy ಹೋದ್ರೆ xy. ಹಂಗೆ. ಇವಾಗ ನೆಕ್ಸ್ಟ್ 6. ವಾಟ್ ಇಸ್ ಯುವರ್ A? L² ಪ್ಲಸ್ ಪೈ ಆಗಿ ಇಟ್ಟಿರಿ. ಅಲ್ಲಿ ಪೈ ಆಗಿ ಇಟ್ಟಿರ್ತಾರೆ ಅವ್ರು, ಯಾಕಂದ್ರೆ ಬೇರೆ ಏನು ವ್ಯಾಲ್ಯೂ ಇಲ್ಲ ಅಂದ್ರೆ ಪೈ ಆಗಿ ಬಿಟ್ಟಿದ್ದಾರೆ. ನಿಮ್ಗೆ ಅದು ಹೇಳ್ತೀನಿ ನಾನು ಅಕಸ್ಮಾತ್. ಇಲ್ಲಿ ಪೈ ಆಗಿ R ಎಷ್ಟಾಯ್ತು? L/2 ದ ಹೋಲ್ ಸ್ಕ್ವೇರ್. ಎನಿ ಡೌಟ್ ಇನ್ ದಿಸ್? ನೆಕ್ಸ್ಟ್ ಇದು 6L² ಅಂತ ಹಂಗೆ ಬರಿ. ಇದು ಪೈ ಇದೇನಾಯ್ತು ಇವಾಗ ಇಲ್ಲಿಗೆ? L²/4. ಸೊ L ಗೆ ಸ್ಕ್ವೇರ್ ಮಾಡಿದ್ರೆ L² 2 ಗೆ ಸ್ಕ್ವೇರ್ ಮಾಡಿದ್ರೆ LCM ತಗೊಂಬೋದಾ? ಏನಿಲ್ಲ ಅಂದ್ರೆ ಏನಿರುತ್ತೆ? ವಾಟ್ ಇಸ್ ದ LCM? 4 ಮಲ್ಟಿಪ್ಲೈ ಮಾಡಿ 4 into 4. ಅವಾಗ ಏನಾಯ್ತು? 6 4s
24 L square. L square by 14. ಇದೆ ಆನ್ಸರ್. That's what you are answering. Any doubt in this? First answer. ಇಷ್ಟೇ ಆನ್ಸರ್. ಸೆಂಟಿಮೀಟರ್ ಸ್ಕ್ವೇರ್. ಏನು ವ್ಯಾಲ್ಯೂ ಕೊಟ್ಟಿರೋದು ಪೈ ಪೈ ಆಗೇ ಇರಲಿ.